ನನ್ನ ಮೇಲೆ ಯಾವುದೇ ದಾಖಲೆ ಇಲ್ಲದೆ ಬೆಂಗಳೂರಿನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿ ಇವತ್ತು ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ನೀವು ನೋಡಬೇಕು. ನನ್ನ 6 ಬಾರಿ ಶಾಸಕನಾಗಿದ್ದೀನಿ. ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ರಲ್ಲ, ಏನಾದ್ರು ದಾಖಲೆ ಇದೆಯಾ? ಯಾವ ರೀತಿ ಮಾಡಿದ್ರು? ಬೆಂಗಳೂರಿನಲ್ಲಿ DG ಹತ್ರ ಕರೆಸಿ ಇಂಥದನ್ನ ಆದಾಗ ಇದು ದ್ವೇಷದ ರಾಜಕಾರಣಕ್ಕೆ ಒಂದು ನಾಂದಿ ಆಡುತ್ತೆ. ಇಲ್ಲಿ ಹೋಮ್ ಮಿನಿಸ್ಟರ್ ಕೂತವ್ರೆ, ಹೇಳಲಿ ಅವರು ಸತ್ಯ ಹೇಳಲಿ ಇದ್ರ ಮುಂದೆ. ಇಂಥ ನೀಚ ಕೆಲಸ ಮಾಡೋಕ್ಕೆ ಹೋಗಬಾರ್ದು. ಅದನ್ನು ನಾನು ಖಂಡಿತವಾಗಿ ಇದನ್ನು ವಿರೋಧಿಸಬೇಕಾಗುತ್ತೆ. ಒಬ್ಬ ಶಾಸಕನ ಹಕ್ಕನ್ನು ಕೇಳುವಂಥ ಸನ್ನಿವೇಶ ಇದೆ. ಬೇಕು ಅಂತೇಳಿ ಒಬ್ಬ ರಾಜಕೀಯದಲ್ಲಿ ಶಕ್ತಿ ನಮಗಿದೆ, ದಮನ ಮಾಡಬೇಕು. ಜಿಲ್ಲೆಯಲ್ಲಿ ರೇವಣ್ಣ ಪ್ರತಿ ಸಾರಿ 6 ಜನ ಶಾಸಕರು ಗೆಲ್ಲಿಸ್ಕೊಂಡ್ಬರ್ತೀನಿ ಅಂತ ನನ್ನನ್ನು ಮಾಡಬೇಕು ಅಂತ ಬೆಂಗಳೂರಿಗೆ ಕರೆಸಿ DG ಆಫೀಸ್ನಲ್ಲಿ ಓಲಿ ದಾಖಲೆ ಈ ಥರ ಇಂಥ ನೀಚ ಕೆಲಸ ಮಾಡಬಾರ್ದು ಅಂತ ಹೋಮ್ ಮಿನಿಸ್ಟರ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದಾರೆ. ಈಗ ಸುರೇಶ್ ಏನು ಹೇಳ್ತಿರೋ ಮುಗಿಸ್ಬಿಟ್ಟು. ಮಾನ್ಯ ಸಭಾಧ್ಯಕ್ಷರೇ, ಈ ಭಾಷಣದ ಬಗ್ಗೆ ಅಲ್ಲ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದ್ರು ಸಭಾಧ್ಯಕ್ಷರೇ. ನಾನು ಅವ್ರಿಗೆ ಕೇಳ್ಕೊಂಡೆ ಸಭಾಧ್ಯಕ್ಷರೇ. ಅಣ್ಣ ನಾನು ಅಲ್ಲಲ್ಲ ಕರೆಕ್ಟ್ ಚರ್ಚೆ ಬೇಡ. ಅವ್ರು ಏನು ಹೇಳಿ ಪ್ರಾಬ್ಲಮ್ ಆಗಿದೆ ಅಲ್ಲಿ. ಇವಾಗ ನಾನು ಏನ್ ಮಾತಾಡ್ತಾ ಇದ್ದೀನಿ ಅಂತ ಈ ಮತ್ತೆ ಭಯ ಅಷ್ಟಾಗ್ತವ್ರ ಸಭಾಧ್ಯಕ್ಷ. ಚರ್ಚೆ ಬೇಡ, ನಿಮ್ಗೆ ಮಾತಾಡೋಕೆ ಅವಕಾಶ ಕೊಟ್ಟಿಲ್ಲ. ಸುರೇಶ್ ಒನ್ ಲೈನ್ ಅಲ್ಲಿ ಮುಗಿಸ್ಬಿಡಿ. ಸೆಂಟ್ರಲ್ ಮಾತಾಡೋದು ಹೆಂಗ್ ಸಭಾಧ್ಯಕ್ಷ? ಹೌದು ಆಯ್ತು ಸಭಾಧ್ಯಕ್ಷ. ಈ ಅಶೋಕಣ್ಣ ಮಾತಾಡ್ತಾ ಇದ್ದ ಸಭಾಧ್ಯಕ್ಷ. ನಾನು ಹೇಳಿದೆ ಅಶೋಕಣ್ಣ 1 ನಿಮಿಷ ಈಲ್ಡ್ ಆಗು. ನಾನು ಹೇಳಿದೆ ಹ್ಞೂ ಆಯ್ತು ಮಾತಾಡು ಅಂತ ಹೇಳಿದ್ರು ಸಭಾಧ್ಯಕ್ಷ. ತಕ್ಷಣ ನಮ್ಮ ಕರಾವಳಿ ಭಾಗದ 3 ಶಾಸಕರು ಎದ್ದಿದ್ರು ಸಭಾಧ್ಯಕ್ಷರೇ. ಅದಕ್ಕೆ ನಾನೇನು ಹೇಳಿದೆ ಅಂದರೆ, ಈ ಕರಾವಳಿ ಇವಾಗ ಗಲಾಟೆ ಆಯ್ತಂತೆ. ಅಲ್ಲಲ್ಲ ಅವರು ಹೇಳ್ದ ನಾವು ಕರಾವಳಿಯವ್ರಿಗೆ ಏನು ಹೇಳಿಲ್ಲ. ಕರಾವಳಿ ಆಯ್ತು, ಮತ್ತೆ ದಾಖಲೆ ತಪ್ಪಿಗೂ ಹೋಗೋದು ಬೇಡ ಸಭಾಧ್ಯಕ್ಷರೇ. ಕರಾವಳಿ ತಪ್ಪು ಹೋಗುತ್ತೆ. ನಾನು ಕರ್ನಾಟಕ, ನಾನು ಪ್ರಜೆ ಸಭಾಧ್ಯಕ್ಷರೇ. ಕರಾವಳಿ ಇವ್ರಿಗೆ ಎಷ್ಟಿದೆ, ಇವ್ರಿಗಿಂತ ಜಾಸ್ತಿ ನನಗೆ ಪ್ರೀತಿ ಇದೆ ಸಭಾಧ್ಯಕ್ಷರೇ. ಇವ್ರು ಹೋಗ್ತಾರೋ ಇಲ್ಲ ಧರ್ಮಸ್ಥಳಕ್ಕೆ, ನಾನು ವರ್ಷಕ್ಕೆ 2 ಸರಿ ಹೋಗ್ತೀನಿ, ಅದು ಬೇರೆ ವಿಚಾರ. ಆಯ್ತು ಸಭಾಧ್ಯಕ್ಷ, ಇವತ್ತು ಹೈಯೆಸ್ಟ್ ನನ್ನ ಇಲಾಖೆಯಿಂದನೇ ಕರಾವಳಿ ಹಣ ಕೊಟ್ಟಿರೋದು ಸಭಾಧ್ಯಕ್ಷರೇ. ಆದ್ರಿಂದ ನಾನು ಅವರೆಲ್ಲ ನನ್ನ ಸ್ನೇಹಿತರೆ ಸಭಾಧ್ಯಕ್ಷರೇ. ಕರಾವಳಿ ಭಾಗದಲ್ಲಿ ಗಲಾಟೆ ಆಯ್ತಾಯ್ತಪ್ಪ, ಮತ್ತೆ ಈ ತರ ಭಾಷಣ ಮಾಡಿದ್ರೆ ಮತ್ತೆ ಅಲ್ಲಿ ಹೇಳಿದೆ ಅಷ್ಟೇ ಸಭಾಧ್ಯಕ್ಷ. ಅದನ್ನ ಇಟ್ಕೊಂಡು ಆಯ್ತು ಅಷ್ಟೇ ಸಭಾಧ್ಯಕ್ಷ.